ಮುಖಂಡರು ಒಂದು ಪತ್ರಿಕಾಗೋಷ್ಠಿಗೆ ಮಾಡಿ ಒಂದು ಸವಾಲನ್ನು ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಎಂ ವೈ ಪಾಟೀಲ್ ಅವರ ರಾಜಕಾರಣ ಸುಮಾರು 2008, 2013, 2018 ಈ 3 ಚುನಾವಣೆಯಲ್ಲಿ ಶಿವಕುಮಾರ್ ನಾಟಿಕಾರ್ ಅವರು ತಮ್ಮ ಇಡೀ ಹೋರಾಟದ ದಿನಗಳಿಂದ ಇಲ್ಲಿವರೆಗೆ ಅವರು ಯಾರಿಗಾದರೂ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಎಂ ವೈ ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಚಂದ್ರಶೇಖರ್ ಕರ್ಜ್ಗಿ ಅವರು ಮತ್ತು ಶರಣು ಕುಂಬಾರ್ ಅವರು ನೀವು ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡೋದಲ್ಲದು, ಇದು ರಾಜ್ಯ ಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಮತಗಳನ್ನು ತೆಗೆದುಕೊಂಡಂತ ಆಗಿ ಶಾಸಕರಾದಂಥವರಿಗೆ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆ ಮಾಡುವ ಹಕ್ಕು ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವ್ರು ಮಾಡಿದಂಥ ಕೆಲಸಗಳನ್ನು ಹಗರಣಗಳ ಆಳಿಗೆ ಸರಿಯಾಗಿ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದರೆ ನೀವು ಜಾತಿ ಮಾಡ್ತಾ ಇದ್ದೀರಿ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ ಶರಣು ಕುಂಬಾರ್ ಅವರು ಮಾತು ಹೇಳ್ತಾರೆ. ಅವ್ರು ಯಾರು ಕೇಳಕ್ಕ, ಇದೆಲ್ಲ ಕೇಳಕ್ಕ ಅವ್ರು ಯಾರು ಪ್ರಜೆಗಳ ಕೇಳಿ ಅಂದ್ರೆ ಅವ್ರು ಯಾರು ಕೇಳಕ್ಕಂದ್ರೆ ಒಂದು ಎಂಥ ಹಾಸ್ಯಾಸ್ಪದ ವಿಷಯ ಅಂದ್ರೆ, ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಖರ್ಗೆ ಸಾಹೇಬರು ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೇಳಕ್ಕಂದ್ರ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಕೇಳ್ತಾರೆ, ಹಕ್ಕದ ಅವ್ರದ್ದು. ಇಲ್ಲಿ ವಿರೋಧ ಪಕ್ಷದಾಗ ನಾವು ಇದ್ದೀವಿ, ನಾವು ಕೇಳ್ತೀವಿ. ಇವತ್ತು ನೋಡ್ರಿ, ಭೀಮಾ ನದಿ, ಅಮರ್ಜ, ಘೋರಿ ಈ ವಿಷಯವನ್ನು ಇಟ್ಕೊಂಡು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಅವರು ಅಭಿವೃದ್ಧಿ ಮಾಡಬೇಕಾದ್ರೆ, ಅಭಿವೃದ್ಧಿ ಅಂದ್ರೆ ಇವ್ರ ದೃಷ್ಟಿಯಲ್ಲಿ ಯಾವ್ದು ಅಭಿವೃದ್ಧಿ? ಡೆವಲಪ್ಮೆಂಟ್ ಮಾಡಿವಿ ಅಂದ್ರೆ ಯಾವ್ದು ಡೆವಲಪ್ಮೆಂಟ್? ಅದು ಇವತ್ತ ಸಾವಿರಾರು ಎಕರೆ ನೀರಾವರಿ ಇದ್ದಂಥ ಜಮೀನುಗಳಿಗೆ ನೀರು ಕೊಡುವಂಥದ್ದು ಅದು ಅಭಿವೃದ್ಧಿ. ಇವತ್ತ ಆಸ್ಪತ್ರೆಗಳಿವ ಅವು ಡೆವಲಪ್ಮೆಂಟ್ ಮಾಡೋದು ಅದು ಅಭಿವೃದ್ಧಿ. ಶಿಕ್ಷಣದ ಅದು ಡೆವಲಪ್ಮೆಂಟ್ ಮಾಡ್ರಿ, ಅದು ಅಭಿವೃದ್ಧಿ ನಮ್ಮ ದೃಷ್ಟಿಯಲ್ಲಿ. ಇವ್ರ ದೃಷ್ಟಿಯಲ್ಲಿ ಯಾವ್ದು ಅಭಿವೃದ್ಧಿ ಗೊತ್ತಿಲ್ಲ. ಇದನ್ನೇ ನಾವು ಕೇಳ್ತಾ ಇದ್ದದ್ದು. ಬಟ್ ಇದು ಕೇಳೋದ್ರಲ್ಲಿ ದುರುದ್ದೇಶ ಏನು ಇಲ್ಲಲ್ಲ. ಇವತ್ತು ಬೋರಿ ನದಿ ಅದ, ಬೋರಿ ನದಿಗೆ ಅಲ್ಲೆಲ್ಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕಟ್ಕೊಂಡು ನೀವು ರೈತರಿಗೆ ನೀರು ಹಿಡಿದು ಹಾಕಂತ ಕೆಲಸ ಮಾಡಿದ್ರೆ ಸಾವಿರಾರು ಎಕರೆ ನೀರಾವರಿ ಆಗ್ತದ, ರೈತರು ಅದ್ರಲ್ಲಿ ಸದ್ಬಳಕೆ ಆಗ್ತಾರ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತು ನೋಡ್ರಿ, ಕೆರೆ ಬಗ್ಗೆ ಅವತ್ತು ಮಾತಾಡೋದು, ಕೆರೆಗಳ ತುಂಬಾ ಯೋಜನೆ, 100 ಕೋಟಿ ರೂಪಾಯಿ ಪೋಲಾಗಿ ಹೋಗಿದೆ. ಒಂದು ಕೆರೆನೂ ಒಂದು ಹನಿ ನೀರು ಹೋಗಿಲ್ಲ. ಅವತ್ತು ಹೇಳಿದ್ರೆ ಇವತ್ತು ಮಣೂರು ಬಲ್ಲಿ ಹೋಗಿ ನೋಡ್ರಿ, ಅದು ಅಷ್ಟೇ ಹಾಳಾಗಿ ಬಿದ್ದದದು ನೀರೆತ್ತುವ ಕಾರ್ಯಕ್ರಮದು. ಬಂದ್ರವಾಡ ಬಲ್ಲಿ ಅಷ್ಟೇ ನಿಂತದ. ಎಲ್ಲಿ 9 ಕೆರೆಗಳ ನೀರು ತುಂಬುದ್ರು ಇವರು. ಅದಕ್ಕೆ ಹೇಳಿದ್ರೆ ತಪ್ಪ, ನಾವು ಕೆಲಸ ಮಾಡ್ತೀವಲ್ಲಿ ಅಥವಾ ಸರ್ಕಾರದ ಅನುದಾನ ತರ್ತೀವಂತ ಹೇಳಿ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಮಾತಿಲ್ಲ. ದ್ವೇಷದ ಇದು ಇಟ್ಕೊಂಡು ಇವತ್ತು ಅರುಣ್ ಗೌಡ್ ಅವರು ಅವ್ರಿಗೆ ಈ ರೀತಿ ಮಾತಾಡ್ರಂತ ಹೇಳಿ ಬೋಧನೆ ಮಾಡೋದು ತಪ್ಪಾಗ್ತದ. ನಾವು ಅರುಣ್ ಗೌಡ್ ಕೇಳ್ತಾ ಇದ್ದೀವಿ, ಜಾತಿ ಎಲ್ಲಿ ಮಾಡಿದ್ರೆ ನಿಮಗ? ಎಲ್ಲಾ ಸಮುದಾಯಗಳನ್ನ ನಿಮಗೆ ಆಶೀರ್ವಾದ ಮಾಡೋ ಸಲುವಾಗಿ ಅಧಿಕಾರ ಬಂದಿದ್ದೀರಿ ನೀವು. ಲಿಂಗಾಯತ ಸಮುದಾಯ ಅಷ್ಟೇ ಮಾಡಿಲ್ಲಲ್ಲ. ಇವತ್ತು ಲಿಂಗಾಯತ ಸಮುದಾಯ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಮ್ಮರಂಗೆ ಎಲ್ಲರೂ ಬದುಕ್ತಾ ಇದ್ದಾರೆ. ಈ ಜಾತಿ ಬೆಂಕಿ ಯಾಕೆ ಹಚ್ತಾ ಇದ್ದಾರೆ ಅವರು? ಜಾತಿ ಬೆಂಕಿ ದಯಮಾಡಿ ಹಚ್ಚಬೇಡ್ರಿ. ನೀವು ರಾಜಕಾರಣ ಮಾಡೋದಿದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತಕ್ಕಂಥದ್ದೇ ನಮ್ಮ ವಿಚಾರ ಅದ. ಇವತ್ತು ಇದಕ್ಕೆ ಜಾತಿ ಸಂಬಂಧ ಬರಲ್ಲ. ಅದ್ರಾಗ ಎಲ್ಲಿ ನಾವು ಜಾತಿ ವಿಚಾರಗಳು ಬಂದಿಲ್ಲ. ಹಾಗಂದ್ರ ಸಾಮೂಹಿಕ ಶರಣರ ಜಯಂತಿ ಮಾಡಿದೆವು ನಾಟಿಕರ ನೇತೃತ್ವದಲ್ಲಿ. 14 ಶರಣರ ಜಯಂತಿ ಮಾಡಿದೆವು. ಅವ್ ಜಾತಿ ಮಾಡಿದ್ರ? ಇಲ್ಲಲ್ಲ. ಎಲ್ಲರೂ ಕೂಡಿ ಈ ತಾಲೂಕದಲ್ಲಿ ಅಣ್ಣತಮ್ಮರಂಗ್ ನಾವು ಬಂದಿದ್ವಿ. ಆಳುವ ಸರ್ಕಾರಕ್ಕೆ ಕೇಳೋರು ಇದ್ರೆ ಆ ಸರ್ಕಾರ ಸುಳಿತ ನಡೀತದ, ಡೆವಲಪ್ಮೆಂಟ್ ಆಗ್ತವ. ಬಿಟ್ಟು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನು ಬಂದಂತ 3000 ಹೋದ ಬಾರಿ 3200 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದು ಡೆವಲಪ್ ಮಾಡಿವಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? 3200 ಕೋಟಿ ಎಲ್ಲಿ ಮಾಡಿದ್ರು? ಹೋಲಿ ಮಾಡಿದ್ರ ಅದ್ರಾಗ ಮೀಸಲಾತಿ ಅಡಿಯಲ್ಲಿ 673 ಕೋಟಿ SC ST ಅನುದಾನ ಬರ್ತದೆ. ಅದು ಡಿವೈಡ್ ಮಾಡಿದ್ರ ಅದರಲ್ಲಿ ಕೊಟ್ರ, ಅಥವಾ ಕಾಂಟ್ರಾಕ್ಟರ್ಗಳಿಗೆ, ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ, ದುರ್ಬಲರಿಗೆ, SC ST ಅವರಿಗೆ ಎಲ್ಲ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಲ್ಲ, ಅವರಿಗೆಲ್ಲ ನೀವು ಕೆಲಸ ಕೊಟ್ರೆ ನಿಮ್ಮ ಬೀಗರು, ನಿಮ್ಮ ಸಂಬಂಧಿಕರು, ನೀವು ಅಷ್ಟೇ ಕೆಲಸಗಳ ತಗೊಂಡು ನೀವು ಬಲಿಷ್ಠ ಆಗಿ ಎಲ್ಲರನ್ನ ದುರ್ಬಲರನ್ನ ಮಾಡಿದ್ರಿ. ಇದು ನಾವು ಕ್ವಶನ್ ಮಾಡೋದು ತಪ್ಪ? ಅದಲ್ಲದೆ ಪ್ರಕಾಶ್ ಜಮಾದಾರ್ ಅವರು ಮಾತಾಡಿದ್ರು, ನಮಗಿವತ್ತು ಅವ್ರ ಆಶೀರ್ವಾದದಿಂದ ನಾವು ಜಿಲ್ಲಾ ಪಂಚಾಯತಿಗೆ ನಾವು ಗೆದ್ದಿರಿ ಅಂತ ಹೇಳಿದ್ರು. ಅರೆ,
ನೀವು ನಿಂತಿರಂದ್ರ ಬಳಕ ಎಂ.ವೈ. ಪಾಟೀಲ್ ಅವ್ರ ಸಪೋರ್ಟ್ ಇರ್ಬೋದು. ಹಂಗಂತ ಅಲ್ಲಿ ಕೋಲಿ ಸಮಾಜ ಓಟ್ ಹಾಕಿಲ್ವಾ? ದಲಿತರು ಯಾರು ಓಟ್ ಹಾಕಿಲ್ವ? ಅವರಿಗೆ ಮುಸಲ್ಮಾನರು ಯಾರು ಓಟ್ ಹಾಕಿಲ್ವಾ? ಎಲ್ಲಾ ಸಮುದಾಯದಿಂದ ನೀವೊಬ್ಬೊಬ್ರು ನೀ ಇಲ್ಲದ ಮತ್ತೆ ಯಾರಾದ್ರೂ ಗೆದ್ದಿದ್ರಲ್ಲ. ಅದೇ ಯಾಕೆ ಹೇಳ್ತೀರಿ, ನಾವು ಗೆದಿಯುವಂತ ವರ್ಗದಾಗ ನೀವು ಇದ್ದೀರಿ, ಬಹುಸಂಖ್ಯಾತರು ಇದ್ದೀರಿ, ನಿಮಗೆ ಕೇಳಲ್ಲ. ಗೆದಿಲಾರದಂತ ವರ್ಗದಾರಲ್ಲ ಅದಾರಲ್ಲ, ಇವತ್ತು ಸಣ್ಣ ಪುಟ್ಟ ಸಮುದಾಯಗಳವ, ಅಂಥವ್ರನ್ನ ನಾಮಿನೇಟ್ ಮಾಡಬೇಕಾಗಿತ್ತು. ನಿಮಗೆ ಮುಸಲ್ಮಾನರು ಬಹುಸಂಖ್ಯಾತರ ಇಲ್ಲಿ ಅವ್ರು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರ. ಕುರುಬ ಸಮಾಜದವ್ರ ಅದಾರ, ಓಲಿ ಸಮಾಜದವ್ರ, ದಲಿತ ಸಮುದಾಯವ್ರ, ಸಣ್ಣ ಪುಟ್ಟ ಸಮುದಾಯಗಳವ, ಹಡಪದ ಸಮಾಜ ಅದ, ಹೂಗಾರ ಸಮಾಜ ಅದ. ಅಂತ ಸಮಾಜಕ್ಕೆ ನೀವು ಏನಾದರೂ ಮುನ್ನೆಲೆಗೆ ತಂದು ಅಧಿಕಾರ ನಾಮಿನೇಟ್ ಮಾಡಿದ್ರಂದ್ರ ಅದಕ್ಕೆ ನಾವು ನಿಮಗೆ ಶಬಾಷ್ ಅಂತಿದ್ದೀವಿ. ಬಟ್ ಇವತ್ತು ನೀವು ಅದು ನಿಮ್ಮ ಪುತ್ರ ವ್ಯಾಮೋಹದಿಂದ ಅದು KKRDBದು ನೀವು KSRTCದು ನಿಗಮದ ನೀವು ಮಾಡಿ, ಇಲ್ಲ ನಾವು ಒಂದೂ ಮಾಡಬಾರ್ದ ನೀವು ಮಾಡ್ಕೊಂತೀರಲ್ಲ, ಅದಕ್ಕೆ ನಾವು ಕೇಳೋದು ನಿಮ್ಮ ಓಟ್ ಹಾಕಿ ನಿಮ್ಗೆ ಅಧಿಕಾರ ತಂದಂತ ಸಮುದಾಯಕ್ಕೆ ನೀವು ಮಾಡ್ರಿ ಅಂತ ನಾವು ಕೇಳೋದು. ಇದು ತಪ್ಪ? ಜಾತಿ ಮಾಡ್ತಾರ ಅಂತ ಹೇಳ್ತಾರ. ಇವತ್ತ ಮುಸಲ್ಮಾನರು ಅಲ್ಲಿ ಬಹುಸಂಖ್ಯಾತರು ಅವ್ರ ಪ್ರಾಬಲ್ಯ ಇತ್ತು. ಮತಿನ್ ಪಟೇಲ್ ಅವ್ರಿಗೆ ಗೆದ್ರ ಖರ್ಚಿಗೆ. ಅಲ್ಲಿ ಲಿಂಗಾಯತ ಒಟ್ಟೆ ಓಟ್ ಹಾಕಿಲ್ಲ, ಎಲ್ಲಾ ಸಮುದಾಯದ ಓಟ್ ಹಾಕಿರಲ್ಲ. ನೀವು ಲಿಂಗಾಯತ ಕಾರ್ಡ್ ಅನ್ನ ಇಲ್ಲಿ ಯೂಸ್ ಮಾಡಿ ಎಲ್ಲಾ ಸಮುದಾಯಗಳು ಅಣ್ಣ ತಮ್ಮರಿರ್ತಾವ, ನೀವು ಅದನ್ನ ಜಗಳ ಹಚ್ಚಬೇಡ್ರಿ ಅಂತ ನಾವು ಶಾಸಕರಿಗೆ ಮತ್ತು ಶಾಸಕರ ಪುತ್ರರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ದುರಾಡಳಿತವನ್ನ ನಾವು ಪ್ರಶ್ನೆ ಮಾಡ್ತೀವಿ. ಅದು ಅಲ್ಲದೆ ನೀವು ಸವಾಲು ಹಾಕಿದ್ದೀರಿ, ಆ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ನಿರ್ಮಾಣದಲ್ಲಿ ಅದ್ರದ್ದು ಏನು ಕೊಡ್ಬೇಕೆಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಕೊಡ್ತೀವಿ. ಅದ್ರ ಬಗ್ಗೆ ನೀವು ಪರಿಶೀಲನೆ ಮಾಡ್ರಿ, ಸಮರ್ಥನೆ ಮಾಡ್ಕೊಳಕತ್ತೀರಿ ನೀವು. ಬಟ್ ಯಾವುದೇ ಕಾರಣಕ್ಕೆ ನೀವು ಎಲ್ಲಾ ಸಮುದಾಯಗಳ ಮತಗಳನ್ನು ತೆಗೆದುಕೊಂಡು ನೀವು ಶಾಸಕರಾಗಿದ್ದೀರಿ, ಅವರೇ ಕೇಳ್ತಾರ ಇವರೇ ಕೇಳ್ತಾರ ಅಂತಕ್ಕಂಥದ್ದು ಬಿಡ್ರಿ. ನೀವು ಡೆವಲಪ್ಮೆಂಟ್ ಅಫ್ಜಲ್ಪುರ ಇಲ್ಲಿ ನೋಡ್ರಿ, ಈಗ ಆಲ್ಮೇಲ ಸಿಂದಗಿ ಇದು ಒಂದು ಸಣ್ಣ ಈಗ ಮೇನ್ ರಸ್ತೆಯಲ್ಲಿ ಇದ್ದಕ್ಕಂಥ ಸೌಂದರ್ಯೀಕರಣ ಕಾಣಬೇಕಾದ್ರೆ ಮುಖ್ಯ ರಸ್ತೆಗೆ ಎಂಟ್ರಿ ಕೊಟ್ಟ ಕಾಣ್ತದೆ. ಇವತ್ತು ನೀವು ಆಲ್ಮೇಲಕ್ಕೆ ಹೋಗಿ ನೋಡ್ರಿ, ಹೋಗೋ ದಾರಿಯಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅವರು. ಅದು ಸಿಂದಗಿಯಲ್ಲಿ ನೋಡ್ರಿ. ಮತ್ತೆ ಅದು ಕಲ್ಪನೆ ನಿಮ್ಮಲ್ಲಿ ಯಾಕೆ ಬರಲಿಲ್ಲ? ಏನೋ ರೋಡಿಗೆ ಡಿವೈಡರ್ಗಳು ತಂದು ಹಾಲು ಬ್ಲಾಕ್ಗಳು ಇಟ್ಟು ಫಾರೆಸ್ಟದ ಗಿಡಗಳು ತಂದು ಅವಕ್ಕೆ ಕಂಟಿ ಕಟ್ಟಿ ಇದು ನಿನ್ನ ಸೌಂದರ್ಯನಾ? ಇದು ಡೆವಲಪ್ಮೆಂಟಾ? ಅದಕ್ಕೆ ದಯಮಾಡಿ ಸರ್ಕಾರದ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಅಫ್ಜಲ್ಪುರನ್ನ ಸಮಗ್ರ ಅಭಿವೃದ್ಧಿ ಮಾಡ್ರಿ ಅಂತಕ್ಕಂಥ ವಿಚಾರದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವಿನ ನಿಮ್ಮ ಬಗ್ಗೆ ದ್ವೇಷ ಆಗಲಿ ಮತ್ತು ಸ್ವಾರ್ಥ ಆಗಲಿ ನಮ್ದು ಏನೂ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿ. ಎಲ್ಲರಿಗೂ ನಮಸ್ಕಾರ. ಏನು ಮೊನ್ನೆ ನಡೆದಂಥ ಶಿವಕುಮಾರ್ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ಅದನ್ನು ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ಮಾತನಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ರಿ, ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ. ದಾಖಲೆಗಳು ನಮ್ಮ ಹತ್ರ ಇವೆ. ನಾವು ದಾಖಲೆಗಳು ಯಾರಿಗೆ ಕೊಡಬೇಕು? ಅಧಿಕಾರದಲ್ಲಿ ಇರ್ತಕ್ಕಂಥ ನಿಮ್ಮ ಕೈಯಲ್ಲಿ ದಾಖಲೆಗಳು ಕೊಟ್ಟರೆ ನೀವೇನ್ ಮಾಡ್ತೀರಿ? ನಾವು ದಾಖಲೆಯನ್ನ ಸಿದ್ಧಪಡಿಸಿದೀವಿ, ದಾಖಲೆಯನ್ನ ಕೊಡ್ತೀವಿ. ಏನು ಆ ಪಕ್ಷದ ತಾಲೂಕಾ ಅಧ್ಯಕ್ಷರಿಗೆ ಕೊಡ್ಬೇಕು, ಏನು ಪ್ರಧಾನ ಕಾರ್ಯದರ್ಶಿ ಕೊಡಬೇಕು, ಏನು ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡಬೇಕು, ದಾಖಲೆಗಳು ನಾವು ಕೊಡ್ತೀವಿ. ಆ ದಾಖಲೆಯನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಿ? ಆ ದಾಖಲೆಯನ್ನು ಇಟ್ಕೊಂಡು ನೀವು ನಿಮ್ಮ ಶಾಸಕರ ಮೇಲೆ ತನಿಖೆ ಮಾಡಿಸ್ತೀರಾ? ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾವು ಕಾರಣೀಕರ್ತರಾಗ್ತೀರಾ? ಆ ಪಕ್ಷದಲ್ಲಿ ನಿಮ್ಮದೇನಾದರೂ ಹಸ್ತಕ್ಷೇಪ ನಡೀತದ? ಅಲ್ಲಿ ನಿಮ್ಮ ಕಾರವಾರ ನಡೀತದೇನೋ ಪಕ್ಷದಲ್ಲಿ? ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರ ನಾವು ದಾಖಲೆ ತಗೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತೀವಿ, ನಮ್ಮ ದಾಖಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಆ ದಾಖಲೆಯನ್ನ ಇಟ್ಕೊಂಡು ತನಿಖೆಯನ್ನ ಮಾಡಿಸ್ಬೇಕು. ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರೆ ನಮಗೆ ಹೇಳ್ರಿ, ನಾವು ದಾಖಲೆ ಕೊಡ್ತೀವಿ. ಇಲ್ಲ ಅಂದ್ರೆ ತನಿಖೆ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಬಹಿರಂಗವಾಗಿ
ಕ್ಷಮೆಯನ್ನ ಕೇಳ್ರಿ. ನೀವೆಲ್ಲರೂ ತನಿಖೆ ಮಾಡ್ಸಕ್ ಆಗಲ್ಲ ಅಂದ್ರ ನೀವು ಪಕ್ಷದ ಮುಖಂಡರು ಎಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ನೀವು ಸಿದ್ಧಿದ್ರಿ ಅಂದ್ರ ರಾಜೀನಾಮೆ ಕೊಡ್ತಿದ್ರಿ ಅಂದ್ರ ನೀವು ಹೇಳ್ರಿ, ನಾವು ನಮ್ಮ ದಾಖಲೆಗಳನ್ನ ತಗೊಂಡು ಬರ್ತೀವಿ. ಒಂದು. ಇನ್ನು ಎರಡನೇದ್ದು, ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ವೇದಿಕೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ಬರ್ರಿ ಅಂತ ಹೇಳಿರಿ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಬಹಿರಂಗ ಚರ್ಚೆಯನ್ನ ಆಗಿ ಹೋಗ್ಲಿ, ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳನ್ನ ಗೊತ್ತಾಗಲಿ. ನೀವು ಅಧಿಕಾರದಾಗ ಇದ್ದೀರಿ, ನೀವು ಅಭಿವೃದ್ಧಿ ಕೆಲಸ ಮಾಡೋಲ್ಲಿ ಬಿಜಿ ಇದ್ದೀರಿ, ನೀವು ಒಂದು ಸ್ಥಳ ದಿನಾಂಕ ನಿಗದಿ ಮಾಡ್ರಿ, ಯಾವತ್ತು ಹೇಳ್ತೀರಿ, ಯಾವ ಸ್ಥಳಕ್ಕೆ ಹೇಳ್ತೀರಿ, ನಾವೆಲ್ಲರೂ ಬರ್ಲಿಕ್ಕೆ ಸಿದ್ಧಿದ್ದೀವಿ. ನೀವು ನಿಮ್ಮ ಪಕ್ಷದ ಮುಖಂಡರು ಬರ್ತಿದ್ರಿ ಅಂದ್ರ ನಾವು ನಮ್ಮ ಪಕ್ಷದ ಮುಖಂಡರೇ ಬರ್ತೀವಿ, ದಾಖಲೆಗಳು ತಗೊಂಡೇ ಬರ್ತೀವಿ. ಈ ತಾಲೂಕಿನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಯಾವ ರೀತಿ ಕಳಪೆ ಮಟ್ಟದಾಯ್ತು, ಯಾವ ರೀತಿ ದುರ್ಬಳಕೆ ಆಯ್ತು, ಎಲ್ಲಿ ಹಗರಣ ಆಯ್ತು, ಅದೆಲ್ಲವನ್ನ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಬರ್ತೀವಿ. ನೀವು ಬರ್ರಿ, ಸ್ಥಳ ಹೇಳಿ. ಇಲ್ಲ ನಿಮ್ಮ ಶಾಸಕರು ಮತ್ತು ಅರುಣ್ ಗೌಡರು ಬರ್ತಿದ್ರು ಅಂದ್ರ ನಾವು ನಮ್ಮ ಶಿವಕುಮಾರ್ ನಾಟಿಕರ್ ಅವ್ರನ್ನು ಬರ್ತಾರ, ಬಹಿರಂಗವಾಗಿ ಚರ್ಚೆ ಆಗಲಿ, ಈ ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳು ಗೊತ್ತಾಗಲಿ, ಬಹಿರಂಗ ಪಡಿಸೋಣ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ತಾಲೂಕಿನ ಕೊಳ್ಳೆ ಹೊಡಿತಕ್ಕಂಥವ್ರು ಯಾರು ಅಂತೇಳಿ ಬಹಿರಂಗವಾಗಿ ಒಮ್ಮೆ ಆಗಿ ಹೋಗಿ. ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಾತಾಡೋದು ಬೇಡ. ನಾವು ದಾಖಲೆ ತಗೊಂಡ್ಬರ್ತೀವಿ, ನೀವು ದಾಖಲೆ ತಗೊಂಡ್ಬರ್ರಿ. ನೀವೆಲ್ಲಿ ಕಳಪೆ ಮಾಡ್ರಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಅನುದಾನ ಎಲ್ಲಿ ದುರ್ಬಳಕೆ ಆಗಿದೆ, ಎಲ್ಲಿ ಕಳಪೆ ಆಗಿದೆ, ನೀವೇನೇನು ಮಾಡಿರಿ, ಅದೆಲ್ಲವನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೀವಿ. ನೀವು ಬರ್ರಿ, ಯಾವಾಗ ಹೇಳ್ತೀರಿ ಹೇಳ್ರಿ. ಇವತ್ತು 3,500 ಕೋಟಿ ರೂಪಾಯಿ ಅಫಜಲ್ಪುರ ತಾಲೂಕಿಗೆ ತಂದಿದ್ದೀವಿ ಅಂತ ಹೇಳ್ತೀರಿ, ಅದು ಎಲ್ಲಿ ಹೋಯ್ತು, ಅದು ಯಾವ ರೀತಿ ಹೋಯ್ತು, ಎಷ್ಟು ಜನ ಕಾಂಟ್ರಾಕ್ಟರ್ ಕೈಯಿಂದ ನೀವು 10% ಕಮಿಷನ್ ತಗೊಂಡ್ರಿ? ಹೌದು, ನಾವು ಮಾತನಾಡಿದೀವಿ, ನಾಟಿಕರ್ ಅವರು ಮಾತನಾಡಿದ್ರು, ನೀವು ಆಸ್ತಿ ತನಿಖೆ ಆಗಲಿ ಅಂತ ಹೇಳಿದ್ರು. ನಿಮ್ಮ ಕಣ್ಣು ಮುಂದೆ ಅದಲ್ಲ. ಬೆಂಗಳೂರದಾಗ ಮನೇಲಿ ಮನಿ ತಗೊಂಡ್ರಿ, ಎಲ್ಲಿದ್ ಬತ್ತು? ನೀವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಎಷ್ಟು ಮಾಡಿದ್ರಿ ಆಸ್ತಿ? ಕಲಬುರಗಿಯಲ್ಲಿ ದವಾಖಾನೆ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಮನಿ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಫ್ಯಾಕ್ಟ್ರಿ ಕಟ್ಟಿದ್ರಿ, ಎಲ್ಲಿದ್ ಬತ್ತು? ಇದೇ ನಾವು ಪ್ರಶ್ನೆ ಮಾಡಿದ್ದು, ಇದನ್ನೇ. ಅದೆಲ್ಲ ಎಲ್ಲಿದ್ ಬತ್ತು ಅನ್ನೋದು ನಮ್ಮ ಪ್ರಶ್ನೆ. ಏನಾದ್ರು ಬೇಕು ದಾಖಲೆಗಳಂದ್ರ ನಾವು ಮಾತ್ರ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಪದೇ ಪದೇ ಹೇಳ್ತಾ ಇದೀವಿ. ನಾವು ದಾಖಲೆ ತಗೊಂಡು ಬರ್ತೀವಿ. ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಟೆಂಟ್ ಹೊಡ್ರಿ, ಮೈಕ್ ಸಿದ್ಧಪಡಿಸ್ರಿ, ನಾವೆಲ್ಲರೂ ಮುಖಂಡರು ಬರ್ತೀವಿ, ನಮ್ಮ ನಾಟಿಕರು ಬರ್ತಾರ, ಎಲ್ಲರೂ ಬಹಿರಂಗವಾಗಿ ಚರ್ಚೆ ಆಗಲಿ. ಈ ತಾಲೂಕಿನ ಜನತೆಗೆ ನೀವೇನ್ ಮಾಡಿದ್ರಿ ಅಂತ ನಾವು ಹೇಳ್ತೀವಿ, ನಾವೇನ್ ಮಾಡಿದ್ರಿ ನೀವು ಹೇಳ್ರಿ ಅಂತ ನಾ ಸವಾಲನ್ನ ಸ್ವೀಕಾರ ಮಾಡ್ತಾ ಇದೀವಿ. ಮಾಫಿಯಾ ಬಗ್ಗೆ ಶಿವಕುಮಾರ್ ನಾಟಿಕರ್ ಅವ್ರ ಬಗ್ಗೆ ಮಾತಾಡೋದು. ಅಕ್ರಮ ಮರಳು ಮಾಫಿಯಾ ಶಿವಕುಮಾರ್ ನಾಟಿಕರ್ ಅವರು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ, ಅವರ ಹೋರಾಟದ ಜೀವನದಲ್ಲಿ ಭಾಗಿಯಾಗ್ಯಾರೋ, ಭೀಮಾ ನದಿ ಉಳಿವಿಗಾಗಿನೇ ಅವರ ಹೋರಾಟ. ಭೀಮಾ ನದಿ ಉಳಿವಿಗಾಗಿ ಅವರು ಹೋರಾಟ ಮಾಡಿದ್ದು ಗಾಣಗಾಪುರದಾಗ ಸುಡು ಬಿಸಿಲಿನಾಗ 14 ದಿನ ಕೂತಿದ್ದು ಭೀಮಾ ನದಿ ನೀರಿಗಾಗಿ ಮತ್ತು ಉಸುಕಿಗಾಗಿನೇ. ಉಸುಕ್ ಅಕ್ರಮ ಮಾಡ್ಬೇಕಂತಲ್ಲ, ರೈತರು ಬದುಕಬೇಕಂತ. ಅದಾದ್ಮೇಲೆ ಮೊನ್ನೆ ನಡೆದಕ್ಕಂತ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತರು, ಅದು ನೀರಿಗಾಗಿನೇ ಉಸ್ಕಿಗಾಗಿನೇ ರೈತರ ಸಲುವಾಗಿ ಕೂತಿದ್ರು. ಹೇಳ್ತೀರಿ ಅವ್ರ ಊರಾಗ ಅಕ್ರಮ ಉಸುಕ್ ಹೊಡೆದಾರ ತಂದು. ಮಾನ್ಯ ಶಾಸಕರ ಸುಪುತ್ರವರು ಶಿವಕುಮಾರ್ ನಾಟಿಕರ್ ಅವರ ಹೆಸರಿಗೆ ಕಳಂಕ ತರಬೇಕಂತಂದು ನೀವೇ ಷಡ್ಯಂತ್ರ ಮಾಡಿ ನಿಮ್ಮದೇ ಆದಂತ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿ ಉಸುಕ್ ಹೊಡ್ಲಿಕ್ಕೆ ಹಚ್ತೀರಿ. ಯಾವ ದಾಖಲೆ ಇದೆ ಶಿವಕುಮಾರ್ ನಾಟಿಕರ್ ಅವರು ಉಸುಕು ಹೊಡೆದಿದ್ದು? ಒಂದೇ ಒಂದು ಅಕ್ರಮ ಮಾಡಿದ್ದು ಇಲ್ಲಿವರೆಗೂ, ಒಂದೇ ಒಂದು ಅಕ್ರಮ ಮಾಡಿದ್ದು ಯಾವ್ದು ದಾಖಲೆ ಇದೆ ನಿಮ್ಮ ಹತ್ರ? ಯಾವುದೂ ದಾಖಲೆ ಇಲ್ಲ. ಯಾಕಂತಂದ್ರೆ ಶಿವಕುಮಾರ್ ಯಾವತ್ತೂ ಈ ಹೋರಾಟದ ಜೀವನದಾಗ ಧುಮುಕಿದ್ದಾರೋ ಅವ್ರ ಜೊತೆ ಯಾವತ್ತೂ ನಾವು ಇದ್ದವರಿದ್ದೀವಿ. ಎಲ್ಲೂ ಕೂಡ ಇಲ್ಲಿವರೆಗೂ ಕಪ್ಪು ಚುಕ್ಕೆ ಇರ್ಲಾರ್ದಂತ ಒಬ್ಬ ವ್ಯಕ್ತಿನ ಕಪ್ಪು ಚುಕ್ಕೆ ಹೆಂಗ್ ಇಡ್ಬೇಕನ್ನಂತದೇ ನಿಮ್ಗೊಂದು ಪ್ಲಾನ್ ರೆಡಿ ಮಾಡ್ಲಾಗತ್ತೀರಿ ಒಟ್ಟ ಶಿವಕುಮಾರ್ ನಾಟಿಕರ್ ಅವರಿಗೆ. ಅಲ್ಲಿ ಅಕ್ರಮ ಮರುಗಾರಿಕೆ ಮಾಡ್ಲಾಗತ್ತೀರಿ, ಅಲ್ಲಿ ಅವ್ರ ಜನನೇ ಅದ. ಅಕ್ರಮ ಮರಳು ಮಾಡ್ಲಿಕ್ಕ ಅವ್ರ ಜನನೇ ಅದ. ಇಲ್ಲಿ ತನ ಅವ್ರು ಯಾವಾಗರೆ ಒಂದ್ ಸಾಕ್ಷಿ ನಿಮ್ಮ ಹತ್ರ ಅದ ಅವ್ರ ಅಕ್ರಮ ಮರಳು ಮಾಫಿಯಾ ಮಾಡಿದ್ದು? ಇಲ್ಲ. ಯಾಕಂದ್ರೆ ನಾನು ಒಬ್ಬ ಭೀಮಾ ತೀರದ ನದಿ ನಮ್ಮ ಮಣೂರು ಗ್ರಾಮದ, ಅಲ್ಲಿನೂ ಅಕ್ರಮ ಮಾಡ್ಲಿಕ್ಕ ನಿಮ್ ಕುಮ್ಮಕ್ಕದಿಂದ ಅಕ್ರಮ ಮಾಡೋರು ಅದಾರ. ಅಲ್ಲಿ ನೀವೇ ಆಡಳಿತದಾಗಿದ್ದೀರಿ, MLA ನೀವೇ ಇದ್ದೀರಿ, ನಿಮ್ಮ ಸರ್ಕಾರನೇ ಅದ, ತನಿಖೆ ಮಾಡ್ರಿ.
ಅಕ್ರಮ ಇತ್ತಂದ್ರ ಅವ್ರು ಜೈಲಿಗೆ ಹೋಗ್ತಾರ, ಅಕ್ರಮ ಇರ್ಲಿಲ್ಲ ಅಂತಂದ್ರೆ ನಿಮ್ಮ ಅಕ್ರಮ ಎಷ್ಟವ, ನೀವು ಜೈಲಿಗೆ ಹೋಗ್ತೀರಂತ ಹೇಳಿದ್ದು ಅವ್ರ ವಾಕ್ಯ ಅದ. ಅದಾದ್ಮೇಲೆ ಆಗಿದ್ದು ಈ ರೋಡ್ ಬಗ್ಗೆ ಮಾತಾಡಿದ್ರಿ. ರೋಡ್ ಆಗಿದ್ದು ಗುಲ್ಬರ್ಗ ರೋಡ್ ನಾವು ಡೆವಲಪ್ಮೆಂಟ್ NH ಹೈವೇ ಮಾಡಿದ್ದೀವಿ ಅಂತ. NH ಹೈವೇ ನೀವು ಮಾಡಿದ್ದಲ್ಲ, ಉಪವಾಸ ಸತ್ಯಾಗ್ರಹ ಶಿವಕುಮಾರ್ ನಾಟಿಕರ್ ಅವರು ಕೂತಿದ್ದು ಉಪವಾಸ ಸತ್ಯಾಗ್ರಹ ಈ ಗುಲ್ಬರ್ಗ ಟು ಹೊಸೂರು ರೋಡ್ ಆಗ್ಬೇಕಂತಂದ ಪಾದಯಾತ್ರೆ ಮಾಡಿದ್ದು ಶಿವಕುಮಾರ್ ನಾಟಿಕರ್ ಅವರು. ಎಷ್ಟು 100 ಕಿಲೋಮೀಟರ್ ವರೆಗೂ ಪಾದಯಾತ್ರೆ ಯಾವ್ದಕ್ಕೋಸ್ಕರ ಮಾಡಿದ್ರು? ರೋಡ್ ಆಗ್ಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದು, ನೀವು ಮಾಡಿದ್ದಲ್ಲದು. ಅದನ್ನೇ ಶಿವಕುಮಾರ್ ನಾಟಿಕರ್ ಅವರು ಪದೇ ಪದೇ ಹೇಳ್ತಾ ಇರೋದು, ಅಭಿವೃದ್ಧಿ 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 ಅಂತಕ್ಕಂಥದ್ದು. ನಾವು ನಿಮಗೆ ಈಗ 1% ನನಗನ್ಸೋ ಮಟ್ಟಿಗೆ ನಾವು ಅವ್ರ ಜೊತೆ ಇದ್ದಾಗ ನೋಡ್ಲಗತ್ತೀವಿ. 1% ನಿಮ್ ಜೊತೆ ಅವರು ವಾದ, ಈಗ ಅಧಿಕಾರದಲ್ಲಿ ಇದ್ದೀರಿ, ಕೇಳುವಂತ ಹಕ್ಕು ವಿರೋಧ ಪಕ್ಷಕ್ಕೆ ಅದ, ಅವ್ರು ಕೇಳಗತ್ತಾರ. ಇದೇ ಗುತ್ತೇದಾರ್ ಅವರು ಅಧಿಕಾರದಲ್ಲಿದ್ದಾಗ, ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತೇದಾರ್ ಅವರು ಅಧಿಕಾರದಲ್ಲಿದ್ದಾಗ ಅವ್ರ ವಿರುದ್ಧ ಅಕ್ರಮ ಸಾರಾಯಿ ಮದ್ಯ ಮಾರಾಟ ಆಗ್ತದ ತಂದು ಅವರೇ ಹೋರಾಟ ಮಾಡಿದ್ದು. ಅವಾಗ DYSP ಇದ್ದವರು ಅವಾಗ ರೇಡ್ ಹಾಕಿದ್ರು. 1% ನಿಮ್ ವಿರುದ್ಧ ಹೋರಾಟ ಅಲ್ಲದು, ಇದು ಅವ್ರು ನಿರಂತರವಾಗಿ ಅವ್ರ ಜೊತೆ 10% ಇದ್ರೆ ನಿಮ್ ಜೊತೆ 1% ಅವ್ರು ಹೋರಾಟ ಮಾಡಿದ್ದು. ಅವ್ರು ಹೋರಾಟ ಮಾಡ್ಲಾಗತ್ತಾರ ತಂದ್ಮೇಲೆ ಸೂಕ್ತವಾದಂತ ದಾಖಲೆ ಇದ್ದೇ ಅವ್ರು ಹೋರಾಟ ಮಾಡ್ತಾರೆ. ಡಾಟಾ ಇರ್ಲಾರ್ದೆ ಮಾತಾಡಂತ ವ್ಯಕ್ತಿನೇ ಅಲ್ಲ ಇದು. ಅಕ್ರಮ ಶಿವಕುಮಾರ್ ನಾಟಿಕರ್ ಅವ್ರ ಸಹೋದರರು JJM ವರ್ಕ್ ಮಾಡಿದಾರ ಅಂತ ಹೇಳಿದಾರ. ಅವ್ರು ಎಲ್ಲೆಲ್ಲಿ ಮಾಡಿದಾರೆ JJM ವರ್ಕು? ಹೌಳಿಗೆ ಗ್ರಾಮದಲ್ಲಿ ಮಾಡಿದ್ದಾರೆ, ಶಿವಪುರ್ನಲ್ಲಿ ಮಾಡಿದ್ದಾರೆ, ಆಮೇಲೆ ಬನ್ನಟ್ಟಿನಲ್ಲಿ ಮಾಡಿದಾರೆ ಅಂತ ಹೇಳಿದ್ದಾರೆ. ಹೌದು, ಮಾಡಿದ್ದು ಸತ್ಯ ಅದ. ಈ JJM ವರ್ಕು ಭ್ರಷ್ಟಾಚಾರ ಮಾಡಿದಾರೆ ಅಂತ ಅವ್ರ ಆರೋಪ ಅದ. ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಅಧಿಕಾರದಲ್ಲಿ ನೀವೇ ಇದ್ದೀರಿ, AWಗಳು ನಿಮ್ಮವರೇ ಯಾರ, ಜೈಗಳು ನಿಮ್ಮವರೇ ಯಾರ, ಅವ್ರ ಬಳಿ ಇರ್ತಕ್ಕಂಥ ದಾಖಲಾತಿಗಳು ತೊಗೊಂಡು ಬರ್ರಿ, ನಾವು ಸ್ಪಾಟಿಗೆ ಬರ್ತೀವಿ, ನೀವು ಸ್ಪಾಟಿಗೆ ಬರ್ರಿ. ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಮಾಡ್ಯಾರ ಎಸ್ಟಿಮೇಟ್ ತಗೊಂಡು ಹೋಗೋದು, ಎಸ್ಟಿಮೇಟ್ ವಿತ್ MB ತಗೊಂಡು ಹೋಗಿ ವಿತ್ ಮೀಡಿಯಾ ಜೊತೆ, ನಿಮ್ಮ ಎಲ್ಲ ಮಾಧ್ಯಮದ ಜೊತೆ ಹೋಗಿ ಅಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಆಗ್ಯದ, ಎಷ್ಟು ಪ್ರಮಾಣದ ಬಿಲ್ ಆಗ್ಯದ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗ್ಯದ ವಿತ್ ಮೀಡಿಯಾ ಲೈವ್ ಇಟ್ಟು ಹೋಗಮ್. ಅದು ಆದ ತಕ್ಷಣ ನೆಕ್ಸ್ಟ್ ನಮ್ಮದು ಏನು ಕೋರಿಕೆ ಅಂದ್ರೆ ದೇಸಾಯಿ ಕಲ್ಲೂರ್ಗೂ ಹೋಗಮ್. ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಇದೇ ಶಾಸಕರ ಸೋದರರಾಗಿರ್ತಕ್ಕಂಥ SY ಪಾಟೀಲ್ ಅವರು JJM ವರ್ಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟು % ವರ್ಕ್ ಆಗ್ಯದ, ಅದು ಎಷ್ಟು ಕೋಟಿದು ವರ್ಕ್ ಅದ, ಅಲ್ಲಿ ಎಷ್ಟು ನಳಗಳಿಗೆ ಎಷ್ಟು ನಲ್ಲಿಗಳಿಗೆ ನೀರು ಬರ್ಲಿಕತ್ತವ, ಎಷ್ಟು ಮಂದಿಗೆ ಶಾಸಕರು ಅವರ ಸ್ವಗ್ರಾಮದಲ್ಲಿ JJM ವರ್ಕ್ ಮಾಡಿ ನೀರು ಕುಡಿಸಲ್ಗತ್ತಾರ, ಅದನ್ನು ನೋಡ್ಬೇಕಲ್ಲ. ಅದನ್ನು ನೋಡಮ್ಮ. ನೋಡ್ರಿ, ನೀವೇನು ಹೇಳ್ತೀರಿ, ಒಂದ್ ಕಡೆ ಹಿಟ್ ಅಂಡ್ ರನ್ ಮಾಡಬೇಡ್ರಿ, ಗಾಳಿಯಲ್ಲಿ ಗುಂಡಾರಿಸ್ಬೇಡ್ರಿ ಅಂತ ಹೇಳ್ತೀರಿ. ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡಾರ್ಸಕ್ಕೆ ನಾವು ತಯಾರಿಲ್ಲ. ನೀವು ಏನಿದೆಲ್ಲ ನಮ್ಗೆ ಸವಾಲು ಹಾಕಿರಲ್ಲ, ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸ್ವಾಗತ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನು ಮಾಡ್ಕೋತೀನಿ ಅಂದ್ರೆ, ನೀವು ಹಿಟ್ ಅಂಡ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲು ಹಾಕಿದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡಿರಿ, ಜಾಗ ನಿಗದಿ ಮಾಡಿರಿ, ಸಮಯ ನಿಗದಿ ಮಾಡಿರಿ, ಡೇಟ್ ನಿಗದಿ ಮಾಡಿರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬ್ಯಾಡ್ರಿ, ಎಲ್ಲಿನೂ ಚರ್ಚೆನೆ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ತಮಗೆಲ್ಲ ಗೊತ್ತದ, ನಮ್ಮ ಬಳಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮ, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರೆ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ, ನಾಟಿಕರ್ ಅವ್ರಿಗೆ. ಇಲ್ಲ ಅಂದ್ರೆ ಅವರು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಓಪನ್ ಚರ್ಚೆ ಆಗೋಲಿ. ಯಾರು ಜನರಿಗೆ ಕಣ್ಣಿಗೆ ಮಣ್ಣು ಎರಚಲ್ಗತ್ತಾರ, ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರ ದುಡ್ಡು ದುರುಪಯೋಗ ಮಾಡ್ಕೊಳ್ಗತ್ತಾರ, ಯಾರು ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತ್ರಿ, ನಿಮ್ದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ಮ ಕೈಗೆ ತನಿಖೆ ಮಾಡಿಸಿರಲ್ಲ. ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ಲಿ, ನಿಮ್ಮ ಮೇಲೆ ತನಿಖೆ ಆಗಲಿ, ನೀವು ಜೈಲಿಗೆ ಹೋಗ್ರಿ. ನೀವು ಸಾರ್ವಜನಿಕ ಜೀವನದಲ್ಲಿ ಎಷ್ಟು ದಿನ ಇದ್ರಿ? 50 ವರ್ಷ ಆಯಿತು. 224 ಸದಸ್ಯರಲ್ಲಿ ಅತ್ಯಂತ ಹಿರಿಯ ಸದಸ್ಯರು ಸನ್ಮಾನ್ಯ MY ಪಾಟೀಲ್ರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ಹಿರಿಯರ. ಅವ್ರ ಬಗ್ಗೆ ನಮಗೂ ಅಪಾರದ ಗೌರವ ಅದ. ಆಯ್ತು, ಅಷ್ಟೊಂದು ಹಿರಿಯರು, ಅಷ್ಟೊಂದು ಹಿರಿತನ ಇಟ್ಕೊಂಡು ಈ ಭ್ರಷ್ಟಾಚಾರ ಮಾಡಬಾರ್ದಲ್ಲ. ನಿಮ್ಮ ಹಿರಿತನ ಶೋಭೆ ತರಲ್ಲ ಅದು. ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ನಿಮ್ಮ ಆಸ್ತಿ ಹಂಗಾಯ್ತು ಇಷ್ಟೆಲ್ಲ.
50 ವರ್ಷ ರಾಜಕಾರಣದಾಗ ಇದ್ದೀರಿ, 50 ವರ್ಷ ಆಗದೆ ಇರೋ ಆಸ್ತಿ ನಿಮ್ಮದು ಪ್ರಾಪರ್ಟಿ 8-7 ವರ್ಷದಲ್ಲೇ ಯಾಕೆ ಇಷ್ಟೊಂದು ಪ್ರಮಾಣವಾಗಿ ಹೆಚ್ಚಾಯಿತು? ಬೆಂಗಳೂರಲ್ಲಿ ಮನೆ ಹೆಂಗಾಯ್ತು, ಗುಲ್ಬರ್ಗದಲ್ಲಿ ಬಂಗ್ಲೆ ಹೆಂಗಾಯ್ತು, ಶಾಂತ ಹಾಸ್ಪಿಟಲ್ ಹೆಂಗಾಯ್ತು, ದಾಲ್ ಮಿಲ್ ಹೆಂಗಾಯ್ತು, ನಿಮ್ಮ ಪೈಪಿನ ಫ್ಯಾಕ್ಟ್ರಿ ಹೆಂಗಾಯ್ತು? ಇಡ್ರಲ್ಲ ನೋಡಿ ಜನ, ಎಲ್ಲಿಂದ ಬತ್ತು? ಜ್ವಾಳ ಮಾರಿ ಕಟ್ಟಿರಿ. 50 ವರ್ಷದ ರಾಜಕಾರಣದಾಗ ಇದ್ರಿ, ಅವಾಗ ಅಲ್ಲಾರ್ದು ಈಗ ಯಾಕಾಯ್ತು? ಎಲ್ಲ ಸತ್ಯನೂ ಜನರಿಗೆಲ್ಲ ಗೊತ್ತದ. ನಾವು ಆರೋಪ ಮಾಡಿವಿ ಅಂತೇಳಿ ನಮಗೆ ಕೌಂಟರ್ ಕೊಡ್ಲಕ್ ಬಂದು ನಿಮ್ಮದು ನೀವು ಕಳ್ಕೊತೀರಿ. ಇಲ್ಲಿ ಜಾತಿ ವಿಷಯ ತರಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಕಂಪ್ಲೇಂಟ್ ಮಾಡಿದೀವಿ. ಇವ್ರು ಕೇಳ್ಕತ್ತಾರಲ್ಲ, ನಾವು ಎಲ್ಲ ನಾವು ದಾಖಲೆಗಳು ತಗೊಂಡ್ ಬರ್ತೀವಿ. ನೀವು ಕೇಳ್ತಾ ಇದೀರಲ್ಲ ಪಕ್ಷದ ಮುಖಂಡರು, ನೀವ್ ಯಾರು ಕೇಳಕ? ನೀವು ರಾಜೀನಾಮೆ ಕೊಡಿಸ್ತೀರಿ ಶಾಸಕರಿಗೆ? ಭ್ರಷ್ಟಾಚಾರ ಸಾಬೀತಾಯ್ತಂದ್ರ ಆಯ್ತು, ಅದು ಬೇಡ. ನಾವು ದಾಖಲೆಗಳು ತಗೊಂಡ್ ಬರ್ತೀವಿ, ಬಹಿರಂಗ ಚರ್ಚೆಗೆ ಬಂದ್ಬಿಡಲ್ಲ, ಸ್ವೀಕಾರ ಮಾಡ್ತೀವಿ. ಇವ್ರು ಮೂಲತಃ ಬಂದಿದ್ದು ರಾಜಕಾರಣದಿಂದ, ರಾಜಕಾರಣಿಗಳಿಂದ ಬರ್ತಕ್ಕಂತ ಏನ್ ಸರ್ಕಾರದಿಂದ ಬರ್ತಕ್ಕಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಕಾಂಟ್ರಾಕ್ಟರ್ ಕೈಯಿಂದ 10% ನಿಗದಿ ಮಾಡಿ ಅದರಿಂದ ಬಂತ ಹಣದಿಂದ ನಾವು ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರದ ಹಣ ಅಂತೇಳಿ ನಮ್ಮ ಆರೋಪ ಅದ. ವರ್ಕಿಯಲ್ಲಿ ಮಾಡಿದೀವಿ, ಅಲ್ಲಿ ಮೀಡಿಯಾದವರಿಗೆ ನೀರು ಕುಡಿಸ್ಕೊಂಡು ಅವ್ರು ಮಾಡಿರೋ ಜೆಜೆಮ್ ವರ್ಕಿಗೆ ಹೋಗಿ ಅವರು ನೀರು ಕುಡಿಸ್ಲಿ ನಿಮ್ಗೆ. ಅಲ್ಲಿ ಇರೋ ಕೆಲಸ ನಮ್ಗೆ ಅಲೋಟ್ ಆಗಿರೋ ಟೆಂಡರ್ ಕೆಲಸ ನಾವು 100% ಮಾಡಿದೀವಿ ಇಂಪ್ಲಿಮೆಂಟ್. ಬಂದ್ ನೋಡ್ರಿ, ಹೌದಾ? ಒಂದ್ ವೇಳೆ ನಾವು ಮಾಡಿಲ್ಲ, ಆಯ್ತು, ನಿಮ್ ಪ್ರಕಾರ ನಾವು ಮಾಡಿಲ್ಲ, ಭ್ರಷ್ಟಾಚಾರ ಮಾಡೀವಿ. MLA ನೀವಿದ್ದೀರಿ, ಸರ್ಕಾರ ನಿಮ್ಮದಲ್ಲ, ತನಿಖಾ ಸಂಸ್ಥೆಗಳು ನಿಮ್ಮವ, ಮಾಡ್ರಿ ತನಿಖೆ. 90% ಮಾಹಿತಿ ನಮ್ಮಲ್ಲಿದೆ, ಇನ್ನೊಂದು 10% ಮಾಹಿತಿ ಇಲ್ಲ, ಅದು ತಗೋತಾ ಇದೀವಿ. ಮುಂದಿನ ಹಂತಗಳಲ್ಲಿ ಮಾಡ್ತೀವಿ, ಲೋಕಾಯುಕ್ತ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಈ ತಾಲೂಕಿನಲ್ಲಿ ಬದಲಾವಣೆ ಪರ್ವ ಆಗೋದು ನಮ್ಮಿಂದನೇ. 10 ವರ್ಷ ವಿರೋಧ ಪಕ್ಷದಲ್ಲಿ ರಾಜಕಾರಣದಾಗಿದ್ದಾಗ ಒಂದೇ ಒಂದಿನ ನೀವು ಆಡಳಿತ ಪಕ್ಷದಲ್ಲಿರೋರಿಗೆ ಕ್ವಶನ್ ಮಾಡಿದ್ರೆ ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೋರಿ. ನೀವು ನಿಮ್ಮ ಎದೆಗೆ ಮುಟ್ಕೊಂಡು ಹೇಳ್ರಿ, ಯಾಕೆ ಮಾಡಲಿಲ್ಲ ನೀವು? 30 ವರ್ಷ ವಿರೋಧ ಪಕ್ಷದವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ವಿರೋಧ ಪಕ್ಷದಾಗಿದ್ದಾಗ ಯಾಕೆ ಮಾಡಲಿಲ್ಲ? ಏನಾದ್ರು ಮರ್ಮ? 60-40 ಇತ್ತ ನಿಮ್ದು? ಅವ್ರದ್ದು 80-20 ಇತ್ತ? ನೀವು 30 ವರ್ಷ ರಾಜಕಾರಣದಲ್ಲಿ ಜೀವಂತವಾಗಿರ್ಬೇಕಂದ್ರೆ ನಿಮ್ಮ ಒಳ ಒಪ್ಪಂದ 60-40 ರಾಜಕಾರಣ ಮಾಡಿದೆ ಅಂತೇಳಿ ಜೀವಂತವಾಗಿ 30 ವರ್ಷ ರಾಜಕಾರಣದಲ್ಲಿ ಇರೋಕ್ಕೆ ಸಾಧ್ಯ ಅದ. ನೀವು ಒಂದ್ ವೇಳೆ ಕಠೋರವಾಗಿ ವಿರೋಧ ಪಕ್ಷದಲ್ಲಿ ಇರೋರು ಆಡಳಿತ ಪಕ್ಷದವ್ರ ಜೊತೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಇಲ್ಲಿವರೆಗೂ ನೀವು ರಾಜಕೀಯ ಜೀವನದಲ್ಲಿ ಜೀವಂತವಾಗಿರಕ್ಕೆ ಸಾಧ್ಯನೇ ಇರಲಿಲ್ಲ. ಅಭಿವೃದ್ಧಿ ಬಗ್ಗೆ ಅಷ್ಟೇ, ಎಲ್ಲಾದ್ರೂ ಅದ್ರ ಬಗ್ಗೆ ಕೇಳಿವಿ. ಬಟ್ ಈ ಕಾರ್ಡ್ ಅವ್ರು ಯಾಕೆ ಹಾಕಿದ್ರು ಅನ್ನೋದೇ ನಮ್ಗೆ ವಿಪರ್ಯಾಸ ಆಗ್ಯದ. ಲಿಂಗಾಯತ ಕಾರ್ಡ್ ಯಾಕೆ ಹಾಕಿದ್ರು, ಅದ್ರ ಹಿಂದಿನ ಮರ್ಮ ಏನದ ಹಂಗತ್ತೇಳಿ ಇಲ್ಲಿ ತಕ್ಕ ನಾವು ಸರಾಯ ಮುಕ್ತ ಸಲುವಾಗಿ ಹಳ್ಳಿಗೆ ಹೋಗಿವಿ, ಅಲ್ಲಿ ನಮಗೆ ಲಿಂಗಾಯತ ಸಮುದಾಯನ ಸಪೋರ್ಟ್ ಮಾಡ್ಯದ. ಪಾದಯಾತ್ರೆ ಮಾಡೀವಿ, ಅಲ್ಲಿ ಲಿಂಗಾಯತ ಸಮುದಾಯನ ಸಪೋರ್ಟ್ ಮಾಡ್ಯದ. ಎಲ್ಲಾ ಸಮುದಾಯಗಳ ಮತಗಳನ್ನು ತಗೊಂಡ್ರು ನೀವು MLA ಆಗಿದ್ರಿ. ನೀವು ಶಾಸಕರಂತ ನಾವು ಅಷ್ಟೇ ಮಾತಾಡ್ತಾ ಇದ್ದೀವಿ, ನೀವು ಲಿಂಗಾಯತ ರೀತಿ ಮಾತಾಡಲ್ಲ. ಅದ ಲಿಂಗಾಯತ ಯಾಕೆ ನೀವು ತರ್ತಾ ಇದ್ದೀರಿ? ಪೂರ್ವಕವಾಗಿ ಅರುಣ್ ಗೌಡರು ಹೇಳಿಕೊಟ್ಟಂತ ಕಾರ್ಯಕರ್ತರು ಲಿಂಗಾಯತ ಕಾರ್ಡ್ ಯೂಸ್ ಮಾಡ್ತಾರೆ. ನಾವು ಲಿಂಗಾಯತ ಅಂತ ಎಲ್ಲಿ ವಿರೋಧವಾಗಿ ಶಿವಕುಮಾರ್ ನಾಟಿಕರ್ ಮಾತನಾಡಲ್ಲ. ಹೌದು, ಹಂಗಾದ್ರೆ ಇದು ರಾಜ್ಯವನ್ನ ಆಳ್ತಕ್ಕಂತ ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು. ಅವ್ರ ಎದುರು ನಾವು ಮಾತಾಡಿದ್ರ, ಅವ್ರ ಎದುರು ನೀವು BJP ಅವರು JDS ಅವರು ಮಾತಾಡಿದ್ರ ಕುರುಬ ಸಮುದಾಯದ ವಿರೋಧಿ ಅಂತ ನೀವು ಹೇಳಿದ್ರ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರು, ಪ್ರಿಯಾಂಕಾ ಖರ್ಗೆ ಅವರ ನಾವು ಮಾತನಾಡಿದ್ರ ದಲಿತ ವಿರೋಧಿ ಅಂತ ಹೇಳಿದ್ರ. ಯಾವ ವ್ಯಕ್ತಿ ಆಳ್ತಕ್ಕಂತ ವ್ಯಕ್ತಿಯನ್ನ ನಾವು ಕೇಳ್ಬೇಕು, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಹಕ್ಕು. ಅವ್ರ ಎದುರು ನಾವು ಮಾತಾಡಿದ್ರೆ ಇಲ್ಲಿ ಜಾತಿ ಕಾರ್ಡ್ ಯೂಸ್ ಮಾಡ್ತೀರಂದ್ರ ನಾವು ಯಾರೆದ್ರು ಮಾತನಾಡಬೇಕು? ಈಗ ತಮಗೊಂದು ಅವ್ರು ಕೌಂಟರ್ ಆಗಿ ಮಾತಾಡಬಾರ್ದು. ಇಲ್ಲ, ಇಷ್ಟು ವರ್ಷ ಮಾತಾಡಿಲ್ಲ ಅಂದ್ರೆ ಇನ್ನಾದ್ರೂ ಮಾತಾಡ್ಬೋದು. ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ಲಿ, ಜಾತಿ ಬಗ್ಗೆ ಪ್ರಸ್ತಾಪ ಮಾಡುವಂತ ವಿಚಾರ ಇಲ್ಲ. ಹೌದು, ಅವ್ರ ಜಾತಿ ಬಗ್ಗೆ ಪ್ರಸ್ತಾಪ ಮಾಡ್ಯಾರಂತ ಅಂತ ಉದ್ದೇಶ ಇಟ್ಕೊಂಡೆ ನಮ್ಮ JDS ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು. ಕೌಂಟರ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮಲ್ಲಿ ಸೂಕ್ತ ದಾಖಲಾತಿಗಳವ, ನಾವು ಯಾರ್ಯಾರಿಗೆ ಎಲ್ಲೆಲ್ಲಿ ನೋಟಿಸ್ ಕೊಡ್ಬೇಕು, ಎಲ್ಲೆಲ್ಲಿ ಏನ್ ಕೊಡ್ಬೇಕು ಅದು ಕೊಟ್ಟಿವಿ. ಅವ್ರನ್ನು ಕೇಳಿದಕ್ಕ ನಾವು ನಿಮಗೆ ಕೊಡ್ತೀವಿ, ನೀವು ತನಿಖೆಗೆ ಸಿದ್ಧ ಇದ್ದೀರಿ ಅದ್ರ ಹತ್ರ ನಮ್ಮ ಸರಿಯಾದ ದಾಖಲಾತಿಗಳು ನಮ್ಗೆ ಬಂದಿದೆ. ನಿಮ್ ಬೇನಾಮ ಸಂಸ್ಥೆ ಕೊಡ್ರಿ, ಕೊಡ್ತಾ ಇದೀವಿ ಸರ್. ಸರ್ ಇನ್ನೊಂದು, ಈಗ ಏನ್ ಹೇಳ್ತಾ ಇದ್ದಾರೆ ಶರಣಕುಮಾರ್ ಅವರು ಅಂತಂದ್ರ, ಇವತ್ತು ಶಿವಕುಮಾರ್ ನಾಟಿಕರ್ ಅವರು ಸಂಘಟನೆ ಒಳಗಿದ್ದಾಗ ಅವರು ಕೂಡ ಭ್ರಷ್ಟಾಚಾರ ಮಾಡಿದ್ರು, ಅವ್ರೇನು ಸಾಚಾ ಇದ್ದಾರಾ ಅನ್ನೋದು ಪ್ರಶ್ನೆ ಇದೆ. ಮೇಡಮ್, ನಾ ಒಂದು ವಿಷಯ ಹೇಳ್ತೀನಿ ಇದ್ರ ಬಗ್ಗೆ. ಹೌದು,
ಶರಣು ಕುಂಬಾರ್ ಅವರು ಹೇಳಿದಕ್ಕ ನಾ ಏನ್ ಹೇಳ್ಬೇಕಪ್ಪ ಅಂದ್ರೆ ಶಿವಕುಮಾರ್ ನಾಟಿಕ್ ಅವರು ಸಂಘಟನೆಯಲ್ಲಿ ಇದ್ರು. ಹೌದು. ಹೌದಾ? ಭ್ರಷ್ಟಾಚಾರ ಮಾಡ್ಯಾರ ನಿಮ್ಗೆ ಗೊತ್ತದ. ಹೌದ್ರಿ, ನೀವ್ ಹೆಂಗ್ ಸಾಕ್ಷಿ ಕೇಳ್ತೀರಿ? ಕೊಡ್ರಿ ಸಾಕ್ಷಿ. ಕೊಡ್ತೀನಿ ಅಂತ ಹೇಳ್ತಾ ಅವ್ರ ಏನ್ ಆಯ್ತು, ಎಲ್ಲಿ ಕೊಡ್ತಾರ, ಯಾವಾಗ ಕೊಡ್ತಾರ, ಅವ್ರ ಕರಿ ಅಂತ ಹೇಳಿ. ನಾಳೆ ಕೊಡ್ತೀರಾ? ಬರ್ತೀವಿ ನಾವು ನಾಳೆ. ತಗೊಂಬರ್ರಿ, ಏನ್ ಭ್ರಷ್ಟಾಚಾರ ಮಾಡ್ಯಾರ, ನಾವು ರೆಡಿ ಇದೀವಿ. ನಾಳೆನೆ 24 ಅವರ್ಸ್ ಒಳಗಾಗಿ ತಂದು ಕೊಡ್ಲಿ. ಶರಣು ಕುಂಬಾರ್ ಅವರೇ, ನೀವು ಅಫ್ಜಲ್ಪುರ್ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ನೀವು ಅಫ್ಜಲ್ಪುರ್ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರು ಸರ್ ಹೇಳಿ. ಏನ್ ಮಾಡ್ತೀರಿ? ನೆಕ್ಸ್ಟ್ ಎಪಿಸೋಡ್ ಸರ್ ಇನ್ನೊಂದು ಶಿವಕುಮಾರ್ ನಾಟಿಕರ್ ಅವರು ಸಂಘಟನೆಯಲ್ಲಿದ್ದಾಗ ಏನ್ ಭ್ರಷ್ಟಾಚಾರ ಮಾಡಿದಾರ ಅಂತ ಹೇಳಿ. ಆಮೇಲೆ ನೀವು ಹೇಳಿದ ತಕ್ಷಣ, ನೀವು ಹೇಳಿದ ಮೇಲೆ ನಾನು ಹೇಳ್ತೀನಿ, ಅಫ್ಜಲ್ಪುರ್ ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ಹಿನ್ನೆಲೆ ಏನು, ನೀವೇನ್ ಮಾಡ್ತಿದ್ರಿ ಅಂತ ಹೇಳ್ತೀನಿ. ಇದು ಚಾಲೆಂಜ್ ಸವಾಲ್. ಸರ್ ಇವತ್ತ ಶಿವಕುಮಾರ್ ನಾಟಿಕರ್ ಅವರು MLA ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಇವತ್ತ ಏರ್ಪೋರ್ಟ್ ಅಲ್ಲಿ ವಿಮಾನ ಮೂಲಕ ಡೆಲ್ಲಿಯಿಂದ ಕಲಬುರಗಿಯಿಂದ ಡೆಲ್ಲಿ ಓಡಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ಶರಣು ಕುಂಬಾರ್ ಅವರ ಆರೋಪ. ಮೇಡಮ್ ಅವರೇ, ಇಲ್ಲಿ ಕೇಳಿ, ಶಿವಕುಮಾರ್ ನಾಟಿಕರ್ ಅವರು ಬಡವರು ಇರಬಹುದು, ಕಡು ಬಡವರಿಲ್ಲ. ಅವರಿಗೆ 15 ಎಕರೆ ಆಸ್ತಿ ಅದಾವ್ರು, ಪಿತ್ರಾರ್ಜಿತ ಆಸ್ತಿ ಅದ. 500ರಿಂದ 600 ಟನ್ ಕಬ್ಬು ಬೆಳಿತಾರೆ. ಒಂದೊಂದು ಸಾಮಾನ್ಯ ಜೀವಿಸಕ್ಕಾಗಲ್ಲ ಅವರಿಗೆ. ನಮ್ಮಂತ ಸಮಾಜದ ಎಷ್ಟೋ ಯುವಕರು ಅವರಿಗೆ ಬೆನ್ನೆಲುವಾಗಿದ್ದೀವಿ. ಬೇಕಂದಾಗ ಹಣ ಸಹಾಯ ಮಾಡ್ತೀವಿ. ನಾನು ಫೋನ್ ಪೇ ತೆಗೆದು ತೋರಿಸ್ಲಾ ಶಿವಕುಮಾರ್ ನಾಟಿಕರ್ ಅವರಿಗೆ ಯಾವಾಗ ಎಷ್ಟು ಮಾಡೀನಿ ಅಂತೇಳಿ? ಅರೇ ಶರಣು ಕುಂಬಾರ್ ಅವರ, ನಿಮ್ಗೊಂದು ಮಾತು ಹೇಳಕ್ ಬಯಸ್ತೀನಿ ಕೇಳಿ. ನಿಮ್ಮದೇ ಹಣಕಾಸಿನ ಸಂಸ್ಥೆಯಲ್ಲಿ ನೀವು ಲಕ್ಷಗಟ್ಟಲೆ ಸಾಲ ಕೊಟ್ಟಿರಿ ಶಿವಕುಮಾರ್ ನಾಟಿಕರ್ ಅವರಿಗೆ, ಇನ್ನು ಅದು ಕಟ್ಟಕ್ಕಾಗಿಲ್ಲ. ತೆಗೆದು ನೋಡ್ರಿ ನಿಮ್ ಡೈರಿ. ಸುಖ ಸುಮ್ನೆ ಯಾರೋ ಹೇಳ್ತಾರಂತ ಆರೋಪ ಮಾಡೋದಲ್ಲ. ಇವರು ಪ್ರಕಾಶ್ ಜಮಾದಾರ್ ಅವರು ಹೇಳ್ತಾ ಇದ್ದಾರ, ಇವತ್ತ ಶಿವಕುಮಾರ್ ನಾಟಿಕರ್ ಅವರು ಧ್ವನಿ ಎತ್ತೋದ್ರ ಬಗ್ಗೆ, ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಇರಬಹುದು. ಆದ್ರಿಂದ ಶಿವಕುಮಾರ್ ನಾಟಿಕರ್ ಅವರು ಇವತ್ತು ಶಾಸಕರಿಗೆ ವಿರುದ್ಧವಾಗಿ ಮಾತಾಡೋದ್ರಿಂದ ಇವತ್ತು ಎಲ್ಲೋ ನಿಮ್ಮ ಸಮುದಾಯಕ್ಕೆ ಇವತ್ತು ಪ್ರಕಾಶ್ ಜಮಾದಾರ್ ಅವರ ಸಮುದಾಯಕ್ಕೆ ಹೊಡೆತ ಕುಂದ್ರಲಾಗ್ತದ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಆಯ್ತು, ಹಾಗಾದ್ರೆ ನಾವು ಕ್ವಶನ್ ಮಾಡಬಾರದ? ಏನ್ ಹೊಡೆತ ಬೀಳ್ತಾರೆ ಮೇಡಮ್? ನೋಡ್ರಿ, ನಮ್ಮ ಸಮುದಾಯದಲ್ಲಿ ಶಿವಕುಮಾರ್ ನಾಟಿಕರ್ ಅವರು ಎಲೆಕ್ಷನ್ ನಿಂತಿದ್ರು, 8,000 ಓಟ್ ತಗೊಂಡ್ರು. RD ಪಾಟೀಲ್ ಅವರು ಎಲೆಕ್ಷನ್ ನಿಂತಿದ್ರು, 8,000 ಓಟ್ ತಗೊಂಡ್ರು. ನಮ್ಮ ಸಮುದಾಯದ ವೋಟಿಂಗ್ ಎಷ್ಟು? 38-40,000. ವೋಟಿಂಗ್ ಆಗಿರೋದೆಷ್ಟು? ಮಿನಿಮಮ್ ಒಂದು 25,000. 25,000 ವೋಟಿಂಗ್ ಆದ 25,000 ವೋಟಿಂಗ್ ಆಗ್ಯದಂದ್ರ ಅದರಲ್ಲಿ 16,000 ನಾಟಿಕರ್ ಅವರು ಮತ್ತು RD ಪಾಟೀಲ್ ಅವರು ತಗೊಂಡ್ರು. ಇನ್ನು ಉಳಿದ ಓಟ್ ಹೋದು ಎಲ್ಲಿಗೆ? ನಿಮ್ಗೆ ಯಾರು ಕೋಳಿ ಸಮಾಜದವ್ರು ಓಟೆ ಹಾಕಿಲ್ವಾ? ಸರ್ ಇನ್ನೊಂದು ಪ್ರಶ್ನೆ ಸರ್, ಇವತ್ತ ಶಾಸಕರಿಗೆ ಪುತ್ರ ವ್ಯಾಮೋಹ ಅಂತ ಹೇಳ್ತಾ ಇದ್ದೀರಿ, ಹೌದಾ? ಇವತ್ತು ಶರಣು ಕುಮಾರ್ ಅವರು ಏನು ಹೇಳ್ತಾ ಇದ್ರ, ಅವ್ರ ಜೊತೆಯಲ್ಲಿ ಇದ್ದಾಗ ಈ ಹಿಂದೆ ಇವತ್ತು ತಮ್ಮನ ವ್ಯಾಮೋಹ ಅವ್ರಿಗೆ ಕಾಣಲಿಲ್ಲೇನು? ಅವತ್ತೇನೆಲ್ಲ ಮಾಡಿದ್ದಾರೆ ನಾಟಿಕರ್ ಅವರು ಅನ್ನೋದು ಅವರು ಆತ್ಮ ಅವಲೋಕನ ಮಾಡ್ಕೊಂಡು ಅನ್ಸ್ಲಿಲ್ಲೇನು ನಾಟಿಕರ್ ಅವರು? ಶಿವಕುಮಾರ್ ನಾಟಿಕರ್ ಅವರು ನೋಡ್ರಿ, ಈಗ ಇಲ್ಲ, ಅಲ್ಲಿ ಜನರಲ್ ಟಿಕೆಟು ಜನರಲ್ದವ್ರಿಗೆ ಕೊಡ್ಬೇಕಂತ ಏನಿಲ್ಲ, ಅದು ಕೊಟ್ಟವ್ರು ಅವರೇ ಅಲ್ಲ. ಅದು ಯಾಕೆ ಕೊಟ್ಟರು ನೋಡ್ರಿ? ಹಿರಿಯ ರಾಜಕಾರಣಿ ಎಂ.ವೈ. ಪಾಟೀಲ್ ಅವರು, ಹೌದಾ? ಅದ್ರ ಹಿಂದೆ ಆದ ಸ್ಟ್ರಾಟಜಿಗಳು ಇರ್ತಾವ. ಅವರಷ್ಟು ನುರಿತವ್ರು ನಾವಲ್ಲ. ಅವ್ರು ಎಷ್ಟು ನಿದ್ದೆ ಮಾಡ್ಯಾರೋ ಅಷ್ಟು ವಯಸ್ಸು ನಮ್ಗಾಗಿಲ್ಲ. ಯಾಕೆ ಜನರಲ್ ಟಿಕೆಟ್ ಅವ್ರಿಗೆ ಕೊಟ್ಟರು? ಅಲ್ಲಿ ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಅಲ್ಲಿ ಯಾರು ಪ್ರಾಬಲ್ಯ ಇದೆ, ಯಾವ ಜನಾಂಗದ ಓಟ್ ಹೆಚ್ಚಿಗಿದೆ, ಏನೇನೋ ಮಾನದ. ಸರ್ ಇವತ್ತ ಎಲ್ಲೋ ನೀವು ಇವತ್ತು ಶರಣು ಕುಂಬಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ನಮ್ಮ ಬಲಿಷ್ಠ ಸಮುದಾಯ ಲಿಂಗಾಯತ ಸಮುದಾಯದ, ನಿಮ್ಮದು ಬಲಿಷ್ಠ ಸಮುದಾಯದ ಅಂತ ಹೇಳ್ತಾ ಇದ್ರಿ. ಇವತ್ತು ನೀವು ರಾಜಕಾರಣಿಗಳು ಕುತ್ಕೊಂಡು ಸಮುದಾಯವನ್ನು ತೆಗೆದುಕೊಂಡು ಎಲ್ಲೋ ಜನಸಾಮಾನ್ಯರಿಗೆ ಜಗಳ ಹಚ್ಚುವ ಒಂದು ನಿಟ್ಟಿನಲ್ಲಿ, ಇದು ಕೋಮುಗಲಭೆ ಎಬ್ಸುವಂತ ಒಂದು ನಿಟ್ಟಿನಲ್ಲಿ ಇದು ನಡೀತಾ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಆ ಉದ್ದೇಶಕ್ಕೋಸ್ಕರನೇ ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿದ್ವಿ. ಅವ್ರು ಮಾಡಬಾರದು, ಇದು ಎತ್ತದವ್ರು ಅವರೇ. ನಾವು ಇಲ್ಲಿ ತನಕ ಎತ್ತಿಲ್ಲ, ನಮ್ದು ತೆಗೆದು ನೋಡ್ರಿ, ನಾವು ಇಲ್ಲಿ ತನಕ ಎತ್ತಿಲ್ಲ. ನಾವು ಅದೇ ಹೇಳ್ತಾ ಇದ್ವಿ, ತಾಲೂಕಿನಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ರಾಜಕೀಯ ಮಾಡಬೇಡ್ರಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದು. ಸರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಮ್ಮ ಸಮುದಾಯಕ್ಕೆ ಏನಾದ್ರು ಆದ್ರೆ ನೀವು ಮುಂದೆ ಬರ್ತೀರಿ, ಆದ್ರೆ ನಮ್ಮ ಸಮುದಾಯಕ್ಕೆ ಏನಾದ್ರು ನಾವು ಮುಂದೆ ಬರ್ತೀವಿ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಮೇಡಮ್ ಅವರೇ, ಯಾವುದೇ ವಿಷಯ ಇರಲಿ, ಒಂದು ಇರ್ಬಿಗೂ ಕೂಡ ನೋ ಆದ್ರೆ ರಿಯಾಕ್ಷನ್ ಇರ್ತದ. ಅವ್ರು ಮಾಡ್ಲಿ, ಸ್ವಾಗತ ಅದ. ನಿಮ್ಮ ಸಮುದಾಯದ ಹೆಸರು ತಗೊಂಡು, ನಿಮ್ಮ ಜಾತಿ ಹೆಸರು ತಗೊಂಡು ನಾಟಿಕರ್ ಅವರು ಏನಾದ್ರೆ ಮಾತಾಡಿದ್ರ ಅದು ನೀವು ಬರ್ರಿ, ಖಂಡಿಸ್ರಿ, ನಾವು ಒಪ್ಕೋತೀವಿ. ನಾಟಿಕರ್ ಅವರು ಏನು ಮಾತಾಡ್ಯಾರ? ಅಭಿವೃದ್ಧಿ ಪರವಾಗಿ ಮಾತಾಡ್ಯಾರ. ಯಾಕೆ ಮಾತಾಡ್ಯಾರ ಅಂತ ಹೇಳ್ತೀನಿ. ಅವರು ಶಾಸಕರ ಸ್ಥಾನದಲ್ಲಾರ. ಶ್ರೀಮಾನ್ಯ ಎಂ.ವೈ. ಪಾಟೀಲ್ ಅವರು ಶಾಸಕರ ಸ್ಥಾನದಲ್ಲಾರ. ಆಗ ಅವರು ಆಳುವ ಜಾಗದಲ್ಲಾರ, ನಾವು ಕೇಳುವ ಜಾಗದಲ್ಲಿ ಇವತ್ತು ಅವ್ರಿಗೆ ಕೇಳಿ ಕ್ವಶನ್ ಮಾಡಿವಿ. ನಿಮಗೂ ಒಂದು ವೇಳೆ ಶಾಸಕರು ನಿಮ್ಮ ಸಮುದಾಯದವರನ್ನ ಕಾರಣಕ್ಕೆ ಯಾರು ಕೇಳಬಾರ್ದ?
ಕ್ವಶನ್ ಮಾಡಬಾರ್ದ. ಸಮುದಾಯ ಇದ್ರೆ ಅಳತೆ ತೂಗು- ಮೇಡಮ್ ಒಂದ್ ನಿಮಿಷ, ನಾವು ಕೇಳಿದ್ರೆ ನಿಮ್ಗೆ ಅಷ್ಟೊಂದು ನೋವಾಗತ್ತಿತ್ತಂದ್ರ ನಿಮ್ಮ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಹಿರಿಯರು, ಶಾಸಕರ ಅಂತೇಳಿ ನಾವು ಕ್ವಶನ್ ಮಾಡಿದ್ ನಿಮ್ಗೆ ನೋವಾಗತ್ತಿತ್ತಂದ್ರ ರಾಜೀನಾಮೆ ಕೊಟ್ಟು ಬಿಸಾಕ್ ಮನಿಗೋರಿ. ನಾವು ಕೇಳಲ್ಲ ನಿಮ್ಗೆ, ರಾಜೀನಾಮೆ ಕೊಟ್ಟು ಮನಿಗೋರಿ. ನಿಮ್ಗೆ ಯಾಕೆ ನಾವು ಕೇಳ್ತೀವಿ? ಆ ಜಾಗದಲ್ಲಿ ಮಾಲಿಕೆ ಗುತ್ತೇದಾರರು ಇದ್ರು ಕೇಳಿವಿ, ಎಂ ಎ ಪಾಟೀಲ್ ಅವರು ಇದ್ರು ಕೇಳ್ತೀವಿ, ನಾಳೆ ದಲಿತ ಸಮುದಾಯದವ್ರು ಯಾರಿದ್ರು ಕೇಳ್ತೀವಿ, ಕುರುಬ ಸಮುದಾಯದವ್ರು ಇದ್ರು ಕೇಳ್ತೀವಿ. ನಮ್ಮದೇ ಸಮುದಾಯದವರು ಆ ಕುರ್ಚಿ ಮೇಲೆ ಕೂತ್ರು ಕ್ವಶನ್ ಮಾಡುವಂತ ಅಧಿಕಾರ, ಹಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಕ್ವಶನ್ ಮಾಡ್ತೀವಿ. ನೀವು ಎಲ್ಲರೇ ನಮ್ದು ಸಮುದಾಯ ದೊಡ್ಡದ, ನಾವು ಮುಂದುವರೆದವ್ರು ಇದ್ದೀವಿ, ನಮ್ಮ ಧ್ವನಿ ಹತ್ತಿಕ್ತೀನಿ ಅಂದ್ರದ ಆಗ್ಲಾರ್ದು. ಈ ಬ್ಲಡ್ಡಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಪೊಲೀಸ್ ಗುಣಗಳವ. ಹೆದರೋ ಮಾತಿಲ್ಲ, ಅಂಜೋ ಮಾತಿಲ್ಲ, ಕ್ವಶನ್ ಮಾಡ್ತೀವಿ, ಮುಂದೆ ಹೆದರ್ಸಕ್ಕೆ ತಯಾರಾಗಿದ್ದೀವಿ. ಸಮುದಾಯ ನೋಡಿ ಅಂದ್ರೆ ಅಳದು ತೂಗಿ ಮಾತಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ. ಹೌದು, ನಾವು ಅಳುದು ತೂಲ ನಾವು ಮಾನ್ಯ ಶಾಸಕರಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೇವ? ಅವ್ರ ಹಿರಿತನಕ್ಕೆ ಎಲ್ಲಾದ್ರೂ ನೋವು ಬರಂತೆ ಮಾತಾಡಿದೀವ? ಅವ್ರ ಜಾತಿಗೆ, ಅವ್ರ ಕಮ್ಯುನಿಟಿಗೆ ಎಲ್ಲಾದ್ರೂ ನಾವು ನಿಂದಿಸಿದೀವ? ಇಲ್ವಲ್ಲ. ನಾವೇನ್ ಹೇಳಿದೀವಿ? ರೆಗ್ಯುಲರ್ ಬಜೆಟ್ ಬರ್ತಾ ಇದೆ. ಪ್ರತಿ ಸಲ ನಮ್ಮ ಬಜೆಟ್ ಮಂಡನೆ ಮಾಡಿದಾಗ ರೆಗ್ಯುಲರ್ ಬಜೆಟೇ ಇದೆ. ಅದಕ್ಕೆ ಈ ಸಲ ಅಫಜಲ್ಪುರ ಮತಕ್ಷೇತ್ರಕ್ಕೆ ಏನಾದರೂ ವಿಶೇಷ ಅನುದಾನ ತಗೊಂಡ್ಬರ್ರಿ. ಚೆನ್ನೈ ಸೂರತ್ ಹೈವೇ ಹೋಗ್ತಾ ಇದೆ, 6 ಲೈನ್. ಅಲ್ಲಿ 10 ಬಲ್ಲಿ ಒಂದು ಹಬ್ ಮಾಡ್ರಿ. ಯಾವುದಂದ್ರೆ ಈ ನಮ್ಮ ಇಂಡಸ್ಟ್ರಿಯಲ್ ಹಬ್ ಮಾಡ್ರಿ, ಉದ್ಯೋಗ ಅವಕಾಶಗಳು ಕಲ್ಪಿಸ್ರಿ. ಈ ಮಣೂರು ಬಲ್ಲಿ ಒಂದು ಕ್ಯಾನಲ್ ಭೀಮಾ ನದಿಯಿಂದ ಪಾಸ್ ಮಾಡಿ ಈ ಕಡೆ ಅಲ್ಲಿ ಬರ್ತಕ್ಕಂಥ ಡ್ರೈಲ್ಯಾಂಡ್ ಇರ್ತಕ್ಕಂಥ ಈ ರೇವೂರು, ಬಡದಾಳು, ಬಳರ್ಗಿ ಈ ಕಡೆ ಎಲ್ಲ ಒಂದು ದೊಡ್ಡ ಕಾಲುವೆ ಆಯ್ದು, ಅಲ್ಲಿ ಅಭಿವೃದ್ಧಿ ಅಲ್ಲಿ. ಆ ಚಿಂತನೆ ಇಟ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡಿದ್ರೆ ನೀವೇನಂತೀರಿ? ಜಾತಿ ಬಣ್ಣ ಕಟ್ತೀರಿ. ಬೇಕಾಬಿಟ್ಟಿ ಬಿದ್ದಿಲ್ಲ ಲಿಂಗಾಯತ ಸಮಾಜ. ಈ ಲಿಂಗಾಯತ ಸಮುದಾಯಕ್ಕೆ ಏನ್ ಗೌರವ ಕೊಡ್ತೀವಿ ಅಂತ ನಮ್ಮ ಹೃದಯದಲ್ಲಿಲ್ಲ. ನಾವು ಪ್ರೆಸ್ ಮೀಟ್ ಮುಂದೆ ಬಂದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಬರ ಮಾತೇ ಬರೋದಿಲ್ಲ. ಸರ್, ಈಗ ತಾಲೂಕು ಅಧ್ಯಕ್ಷ ಹಿರಿಯ ಇಲ್ಲಿ 6 ಬಾರಿ ಶಾಸಕರಾದಂತ ಮಾಲಿಕೆ ಗುತ್ತೇದಾರಲ್ಲಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಕ್ಕಂಥ ನಿತಿನ್ ಗುತ್ತೇದಾರಲ್ಲಿ ಎಂ ಎ ಪಾಟೀಲ್ ಅವರಿಗೆ ಒಂದೇ ಒಂದು ಪ್ರಶ್ನೆ ಮಾಡಲ್ಲ, ನೀವು ಮಾಡ್ತೀರಿ. ಅದು ಅವರ ವೈಯಕ್ತಿಕ ಅಂದ್ರೇನು, ಅವರು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಏನು ಪ್ರಶ್ನೆ ಮಾಡಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಅವ್ರಿಗೂ ಇರ್ತದೆ, ನಮಗೂ ಇರ್ತದೆ. ಇಲ್ಲಿ JDS ದವರು ನೀವೆಲ್ಲ ರಾಜಕಾರಣಿಗಳು ಹೊಂದಾಣಿಕೆ ಅಂತ ಅನ್ನೋದು ಅನ್ಸಲ್ಲ ಸರ್? ಹೊಂದಾಣಿಕೆ ಇದ್ರೆ ನಾವ್ ಧ್ವನಿ ಎತ್ತಿದ್ದೀವಿ. ನೀವು ಕೇಳಿದ್ರಿ, ಬಿಜೆಪಿ ದವ್ರು ಸೈಲೆಂಟ್ ಕೊಡ್ತಾರ.